ಬಹಳ ನೋವಾಗ್ತದೆ. ಇಡೀ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಬಾರಿಗೆ ಒಂದು ತಿಂಗಳಲ್ಲಿ 4 ಜನ ಮೃತಪಟ್ಟಿರ್ತಕ್ಕಂಥದ್ದು. ಇದು ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನನಗೂ ಕೂಡ ಬಹಳ ನೋವು ತಂದಿದೆ. ಯಾಕಂದರೆ ನಾನು ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿ ಅನಾಹುತಗಳು ಆಗಿರಲಿಲ್ಲ. ಇದು 2ನೇ ಸತಿ ತಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದ ನಂತರ ಇದು ಈ ರೀತಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಭಾಳ ನೋವಿದೆ. ಅದರಿಂದ ಈ ಒಂದು ಏನು ಕುಟುಂಬದವ್ರಿಗೆ ನೋಡಿದ್ರೆ ನನಗೆ ಭಾಳ ಬೇಸರ ಆಗ್ತದೆ. ಆ ಒಂದು ಬಾಡಿ ಏನಿತ್ತು ಅದು ಯಾವ ರೀತಿ ಆಯಿತು ಇನ್ಸಿಡೆಂಟು ಅನ್ನೋದು ಕೂಡ ಪೂರ್ತಿ ವಿವರವನ್ನು ಕೂಡ ನಮ್ಮ ಅರಣ್ಯ ಇಲಾಖೆಯವರಿಗೆ ಇದಕ್ಕೆ ಬೆಳಗ್ಲೂಪುರದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದಾದಮೇಲೆ ಬೆಣಗೇರಿದು ಇನ್ಸಿಡೆಂಟ್ ಆಯಿತು, ಅದಾದಮೇಲೆ ಕೂಡಿಗಿಲಿ ಒಂದು ಇನ್ಸಿಡೆಂಟ್ ಆಯಿತು, ಅದಾದಮೇಲೆ ಈ ಗ್ರಾಮದಲ್ಲಿ ಇವತ್ತು ಏನು ಈ ಗ್ರಾಮದಲ್ಲಿ ಭಾಳಷ್ಟು ಹಳೆ ಗುಡ್ಲು ಗ್ರಾಮದಲ್ಲಿ ಭಾಳಷ್ಟು ಏನಿದು ಸರ್ವೆ ನಂಬರ್ನಲ್ಲಿ ಈಗ ಆಲ್ರೆಡಿ ಕೆಲವರಿಗೆ ಸಾಗುವಳಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಲೂ ಕೂಡ ನಾವು ಪ್ರಯತ್ನವನ್ನು ನಾನು ಪಟ್ಟಿದ್ದೀನಿ. ಅದರಿಂದ ಬೆಳಿಗ್ಗೆ ನಾನು 12:15 ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದು ಇದೇ 10ನೇ ತಾರೀಕು ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಇರ್ತಕ್ಕಂಥ DC ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮೀಟಿಂಗ್ ತೆಗೆದುಕೊಳ್ತಿದ್ದಾರೆ. ಮತ್ತು ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ನನ್ನ ರಿಕ್ವೆಸ್ಟನ್ನು ನಾನು ಸರ್ಕಾರಕ್ಕೆ ಈಗ ಆಲ್ರೆಡಿ ನಾನು ಮನವಿ ಮಾಡಿರೋದು ಇಷ್ಟೇ, ಏನು ಹುಲಿ 4 ಜನಕ್ಕೆ ಹೊಡೆದಿತ್ತು ಅದು ಫಸ್ಟು ಅದೇ ಹುಲಿನ ಅನ್ನೋದನ್ನ ಕೂಡ ನಾವು ಫಸ್ಟು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಮತ್ತು ಹುಲಿ ಯಾಕೆ ಹೊರಗಡೆ ಬರ್ತೈತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಒಂದ್ಸತಿ ಮನುಷ್ಯನ ಒಂದ್ಸತಿ ಅದು ರುಚಿ ಕಂಡ್ಮೇಲೆ ಅದು ಅದೇ ಬೇಟೆಯನ್ನು ಆಳಕ್ಕಾಗ್ತದೆ. ಒಳಗಡೆ ಜಿಂಕೆಗಳಾಯಿತು ಇಲ್ಲ ಒಳಗಡೆ ಹಂದಿಗಳಾಯಿತು ಅದು ನಮ್ಗೆ ಗೊತ್ತಿಲ್ಲ. ಈಗ ಮನುಷ್ಯರು ತಿಂದಮೇಲೆ ನಮಗೆ ಫಾರೆಸ್ಟ್ ಇಲಾಖೆಯಿಂದ ಒಂದು ಪರ್ಮಿಷನ್ ಆಯಿತು. ಒಂದ್ಸತಿ ಸೆರೆ ಹಿಡಿದ್ಮೇಲೆ ಅದು ಸೆರೆ ಹಿಡಿಯೋ ಸಮಯದಲ್ಲಿ ಅದು ಮೃತಪಡ್ಬೋದು, ಸಿಕ್ಕಲಿಲ್ಲ ಅನ್ನೋ ಟೈಮಲ್ಲೂ ಕೂಡ ಶೂಟ್ ಮಾಡ್ಬೋದು ಅನ್ನೋದು ಕೂಡ ಬೈಲದಲ್ಲಿ ಇರ್ತಕ್ಕಂಥದ್ದು. ಅದನ್ನು ನಿಮ್ಮೆಲ್ಲರ ಅಭಿಪ್ರಾಯದಂತೆ ಅದು ಸೆರೆ ಹಿಡಿಯೋ ಸಮಯದಲ್ಲಿ ಆ ಒಂದು ಹುಲಿ ಏನು ಒಂದೇ ಹುಲಿ ಅದು 4 ಜನಕ್ಕೆ ದಾಳಿಯಾಗಿದೆಯಾ ಇಲ್ಲ ಇದು ಬೇರೆ ಬೇರೆ ಹುಲಿನ ಅನ್ನೋದು ಕೂಡ ಅದು ಭಾಳ ಸ್ಪಷ್ಟೀಕರಣವನ್ನು ಅರಣ್ಯ ಇಲಾಖೆಯವರನ್ನು ತಾವು ಕೊಡಬೇಕಾಗ್ತದೆ. ಕಾನೂನಲ್ಲಿ ತಮ್ಗೆ ಗೊತ್ತಿದೆ, ಒಂದೇ ಹುಲಿ 3 ಜನನ ಮೃತಪಟ್ಟರೆ ಅದಕ್ಕೆ ಶೂಟ್ ಮಾಡ್ತಕ್ಕಂಥ ಅವಕಾಶ ಇದೆ ಇಲ್ಲ ಮಾಡಿದಿರಿ ಅಲ್ವಾ? ಆ ಥರ ಅವಕಾಶ ಇದೆ. ಖಂಡಿತವಾಗ್ಲೂ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಈಗ ಆಲ್ರೆಡಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ನಮ್ಮ ತಾಲೂಕಲ್ಲಿ ಇನ್ನೂ ಕನಿಷ್ಠ 17 ಕಿಲೋಮೀಟರ್ ರೈಲ್ವೆ ಬ್ಯಾರಿಗೇಡ್ ಆಗಬೇಕು ಅನ್ನೋದನ್ನು ಕೂಡ ನಾವು ಕೇಳ್ಕೊಂಡು, ಬರೀ ರೈಲ್ವೆ ಬ್ಯಾರಿಗೇಡ್ ಆದರೆ ಸಾಲದು, ಸುಮಾರು 8 ರಿಂದ 10 ಅಡಿ ಏನು ಒಂದು ಜಾಲರಿ ಮೆಸ್ ಫೆನ್ಸ್ ತಾವು ಏನು ಕೇಳಿದಿರಿ ಅದಕ್ಕೆ ಸರಿ ಸುಮಾರಾಗಿ 30-35 ಕೋಟಿ ಅನುದಾನ ಬೇಕಾಗ್ತದೆ. ಅದೇ ಸರ್ಕಾರ ಅದನ್ನು ಬರ್ಸ್ಬೇಕಾಗ್ತದೆ. ಯಾಕಂದರೆ ಇವತ್ತು ಇಷ್ಟೊಂದು ದಾಳಿ ಆಗಿರೋ ಕಡೆಯಿಂದ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಒಂದು ಮಂಗಳೂರಲ್ಲಿ ಮೊನ್ನೆ 2 ಜನ ಆನೆಯಿಂದ ಮೃತಪಟ್ಟಿರ್ತಕ್ಕಂಥ, ಅದು ಬಿಟ್ಟರೆ ನಮ್ಮ ತಾಲೂಕಲ್ಲೇ 4 ಜನ. ಇಡೀ ಎಷ್ಟು ರೈಲ್ವೆ ಬ್ಯಾರಿಗೇಟ್ ಐತೆ ಅದನ್ನು ಮುಗಿಸಿ ಇಡೀ ಎಷ್ಟು ಬ್ಯಾರಿಗೇಟ್ಗೂ ಕೂಡ ಸುಮಾರು ಒಂದು 60-65 ಕಿಲೋಮೀಟ್ರ್ ಬರ್ತದೆ ಅಂತ ಹೇಳಿದಿರಿ. 65 ಕಿಲೋಮೀಟ್ರಿಗೂ ಕೂಡ ರೈಲ್ವೆ ಮೆಸ್ಸು ಇಲ್ಲ ಅಂತಂದರೆ ತಡೆಗೋಡೆ ಅನ್ನೋ ಬದಲು ನಾವು ಏನು ಚೈನಾ ವಾಲ್ ಅಂತ ನಾವು ಏನು ಹೇಳ್ತೀವಿ, ಇಲ್ಲ ನಿಮ್ಮ ಅರಣ್ಯ ಇಲಾಖೆ ನಿಮ್ಮನ್ನ ಬಿಗಿಪಡಿಸ್ಕೋಬೇಕಂದ್ರೆ ನೀವು ಮಾಡಲೇಬೇಕಾಗ್ತದೆ. ಗಟ್ಟಿಯಾಗಿಲ್ಲ ಅಂದರೆ ಗೋಡೆನೇ ಕಟ್ಟಿ 10 ತೊಡೆಗೆ ಗೋಡೆನೇ ಕಟ್ಟಿ ಇದಕ್ಕೆ ಮೇಲ್ಗಡೆ ಕರೆಂಟ್ದು ಕಂಬನೇ ಹಾಕೊಳ್ಳಿ. ಏನು ಸೋಲಾರ್ ಹಾಕೋತಿರೋ ಬೇರೆ ರೀತಿದು ಹಾಕತ್ತಾರೋ 10 ಅಡಿ ಗೋಡೆ ಕಟ್ಬಿಟ್ಟು ಸೋಲಾರ್ದನ್ನೇ ಹಾಕೊಂಡ್ರೆ ಹುಲಿ ಮೇಲೆ ಆರೋಗ್ಯ ರೀತಿಯಾದ ವ್ಯವಸ್ಥೆ ಆಗ್ತದೆ. ಅದರಿಂದ ಕೂಡಲೇ 10ನೇ ತಾರೀಕು ಮನೆ ಮುಖ್ಯಮಂತ್ರಿಗಳೇ ಮೈಸೂರಿಗೆ ಬಂದು ಮೀಟಿಂಗ್ ತೆಗೆದುಕೊಳ್ತಾರೆ. ಮತ್ತು ನಮ್ಮ ಅರಣ್ಯ ಮಂತ್ರಿಗಳಿಗೆ ನಾನು ಬೆಳಗ್ಗೆನೇ ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ತಾಲೂಕಲ್ಲೇ ಮತ್ತೆ ಇನ್ನೊಂದ್ಸತಿ ಸಭೆಯನ್ನ ಮಾಡಿ, ಈಗ ಬರೀ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. ನಮ್ಮ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.